ನೋಡಿ, ಈಗಾಗಲೇ ನಾನು ಈ ಸೀತನಗಿರಿ ಏನು ಈ ಒಂದು ರಸ್ತೆಯನ್ನು ಅನುಸರಿಸಿ ಹೋಗಿ ವೀಕ್ಷಣೆ ಮಾಡಿ ಬಂದಿರ್ತೀನಿ. ತದನಂತರ ನಾನು ಕೆಳಗಡೆ ಬಂದಿರ್ತೀನಿ. ಸೊ ಇವಾಗ ನಾನು ಈ ನಮ್ಮ ದತ್ತಾತ್ರೇಯ ಪೀಠ, ಹಾಗೆ ಗಾಳಿಕೆರೆ, ಹಾಗೆ ಮಾಣಿಕ್ಯದಾರ, ಈ 3 ಪ್ಲೇಸ್ಗಳನ್ನು ಕವರ್ ಮಾಡ್ತಾಯಿದ್ದೀನಿ. ಸೊ ವೀಡಿಯೋ ಮಾತ್ರ ಅಲ್ಟಿಮೇಟಾಗಿರ್ತದೆ. ಯಾವುದೇ ಕಾರಣಕ್ಕೂ ವೀಡಿಯೋನ ಮಿಸ್ ಮಾಡ್ಕೋಬೇಡಿ ಅಂತ ತಮ್ಮಲ್ಲಿ ಒಂದು ಮನವಿ ಮಾಡ್ತಾಯಿದ್ದೀನಿ. ನೋಡಿ ಹೇಗಿದೆ ಕೈಲಾಸ. ಸೊ ನೆನ್ನೆ ತಾನೇ ಒಂದು ಬಾಡಿ ಸಿಕ್ಕಿದೆ. ಅಂದರೆ ಕಳೆದ 2-3 ದಿನಗಳ ಹಿಂದೆ ಒಂದು ಹುಡುಗಿ ಪಾಪ ವೀಡಿಯೋ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ ಅಂತ ಹೋಗಿ ಆ ಮಾಣಿಕ್ಯದಾರ ಏನೋ ಒಂದು ಪೀಕ್ ಇದೆ, ಅಲ್ಲಿಂದ ಕೆಳಗಡೆ ಬಿದ್ದು ಮರಣ ಹೊಂದಿರ್ತಾಳೆ. ಸೊ ನೆನ್ನೆ ಬಾಡಿ ಸಿಕ್ಕಿದೆ ಆ ಹುಡುಗಿದು. ಅಲ್ಲಿಗೆ ಒಂದು ಮೆಸೇಜ್ ಹಾಕಬೇಕು ಅಂತ ಒಂದು ಮನೋಭಾವನೆಯಿಂದ ನಾನು ಹೋಗ್ತಾಯಿದ್ದೀನಿ. ಈ ಹಿಂದೆ ನಾನು ಮಾಣಿಕ್ಯದಾರ ಹೋಗಿದೆ, ಆದರೂ ಮತ್ತೆ ಹೋಗ್ತಾಯಿದ್ದೀನಿ. ಎಲ್ಲಿ ಏನಾಯಿತು, ಯಾವ ಥರ ಘಟನೆ ಸಂಭವಿಸ್ತು, ಇದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು 4 ಜನರಿಗೆ, ಅಂದರೆ ಪ್ರವಾಸಿಗರಿಗೆ, ವಿಶೇಷವಾಗಿ ಪ್ರವಾಸಿಗರಿಗೆ ಒಂದು 4 ಮಾಹಿತಿಯನ್ನು ರೀಚ್ ಮಾಡೋಣ ಬನ್ನಿ. ನಾನು ಗೂಗಲ್ ಮ್ಯಾಪ್ ನೋಡಿಕೊಂಡು ಹಿಂಗೆ ಸ್ಟ್ರೈಟ್ ಹೊಟ್ಟೋಗೋಣ ಹಂಗೆ ಕೆಮ್ಮಣ್ಣಗುಂಡಿಗೆ ಏನು ಕಡೆ, ಬಟ್ ಅಲ್ಲಿ ಹೋಗೋಕ್ಕಾಗಲ್ವಂತ, ರಿಟರ್ನ್ ಬರಬೇಕಂತೆ. ನಾನು ಲಾಸ್ಟ್ ಟೈಮು ವೀಡಿಯೋ ಮಾಡ್ಬೇಕಾದ್ರೆ ಇಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು ಇದೇ ಜಾಗದಲ್ಲಿ. ನೋಡಿ ಈ ಒಂದು ವ್ಯೂ ಎಲ್ಲ ನಾನು ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ವೀಡಿಯೋ ವೀಕ್ಷಣೆಯನ್ನು ಎಲ್ಲರಿಗೂ ಅರ್ಪಣೆ ಮಾಡ್ತಾಯಿದ್ದೀನಿ. ಓ ಇಲ್ಲಿ ಬಸ್ ಇದೆ ಗುರು. ನೋಡಿ, ಚಿಕ್ಕಮಗಳೂರು ಟು ದತ್ತಾಪೀಠ ಅಂತ ಹಾಕವ್ರೆ. ನೋಡಿ ಹೇಗಿದೆ. ಹಾ ಇದೇ ಮುಳ್ಳಯ್ಯನಗಿರಿ. ನೋಡಿ ಮೇಲೆ ಕಾಣಿಸ್ತೈತೆ ನೋಡಿ. ಇಲ್ಲೂ ಒಳ್ಳೆ ಭಯಾನಕರವಾದ ಪ್ರಪಾತಗಳಿವೆ. ಸೊ ಮಾಣಿಕ್ಯದಾರ ಅಲ್ಲೂ ಸಹ ಭಯಂಕರವಾದ ಪ್ರಪಾತಗಳಿವೆ. ನೋಡಿ ಹೇಗಿದೆ ವ್ಯೂ. ಒಂದು ಬ್ಯೂಟಿಫುಲ್ ಆದಂತಹ ವ್ಯೂ ತೋರ್ಪಡಿಸ್ತಾ ಇದ್ದೀವಿ. ಇದುವೇ ಈ ನಮ್ಮ ದತ್ತಾತ್ರೇಯ ಪೀಠ ರಸ್ತೆ. ಸೊ ನಾನೀಗ ಚಿಕ್ಕಮಗಳೂರಿಂದ ಈ ನಮ್ಮ ದತ್ತಾತ್ರೇಯ ಪೀಠಕ್ಕೆ ಭೇಟಿ ನೀಡ್ತಾ ಇದ್ದೀನಿ. ಓ ಏನು ಗುರು ಇದು ವ್ಯೂ. ಅರೆ ಏನ್ರಿ ಇದು, ಸ್ವರ್ಗ ಕಣ್ರಿ, ಕೈಲಾಸ ನೋಡ್ರಿ ಇಲ್ಲಿ. ಹಾಂ ಏನು ಚೆನ್ನಾಗಿ ಮಾಡವ್ರೆ ಅಲ್ಲೆಲ್ಲ. ಓಕೆ ಇರಲಿ, ಇನ್ನೂ ಇದೆ ಕೈಲಾಸ ಮುಂದಕ್ಕೆ. ಇನ್ನು ಅದ್ಭುತವಾದಂತಹ ವ್ಯೂ ಸಿಗುತ್ತೆ, ದಯವಿಟ್ಟು ನಿರೀಕ್ಷಿಸಿ. ಓಹೋ ಅಬ್ಬಾ ಏನ್ರಿ ವ್ಯೂ ಇದು. ಹಾ ಚಿಂದಿ ಆಗೈತೆ. ಯಾವುದೋ ಇಲ್ಲೊಂದು ತನಿಖಾ ಠಾಣೆ ಬೇರೆ ಅದ. ಓ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು ನೋಡಿ. ಓಹೋ ಕೈಲಾಸ ಕಣ್ರಿ, ಕೈಲಾಸ ಇಲ್ಲಿ ನೋಡ್ರಿ. ಅಲ್ಲ ಲಾಸ್ಟ್ ಟೈಮು ಮಳೆ ಬಂದ್ಬಿಡ್ತು ಇಲ್ಲಿ. ಮಳೆ ಇದ್ದ ಕಾರಣ ನನ್ನ ನೆಟ್ಗೆ ವೀಡಿಯೋನೇ ಮಾಡೋಕ್ಕಾಗೋಯ್ತು. ನೋಡಿ ಹೇಗಿದೆ ಕೈಲಾಸ. ನೋಡ್ರಪ್ಪ, ನೋಡಿ ಇಲ್ಲ ಒಂದೊಂದು ಫೋಟೋ ಹೊಡ್ಕೊಳ್ಳಲ್ಲ, ನಮಗೆ ಫೋಟೋನು ಕಾಪಾಡ್ಬಿಡ್ತದೆ. ಸೂಪರಾಗಿದೆ ಕಣ್ರಿ ವ್ಯೂ.
ಥೋ ಹೋಗಪ್ಪ, ಏನಾರಿ ತೊಂದರೆ ಕೊಟ್ಟಾರಿ. ಹಾಂ ಏನು ರೀ ಇದು ಕೈಲಾಸ? ಈ ಕ್ಯಾಮ್ರಾ ಆಫ್ ಮಾಡೋಕ್ಕೆ ಮನ್ಸಿಲ್ವಲ್ಲ ಗುರು. ಅಪ್ಪ ವೀಡಿಯೋ ಲೆಂತಾದರೂ ಪರವಾಗಿಲ್ಲ, ಬೇಜಾರು ಮಾಡ್ಕೊಂಬೇಡಿ, ವೀಡಿಯೋ ನೋಡ್ರಪ್ಪ. ಫುಲ್ಲು A to Z ಕ್ಲಿಪ್ಪು ಇದು. ಏನು ಇಷ್ಟಿಷ್ಟು ಉದ್ದ ಮಾಡ್ತಾನೆ ವೀಡಿಯೋ ಅನ್ಕೊಂಬೇಡಿ, ಯಾಕೆಂದರೆ ಈ ಥರ ಸೊಗಸಾದ ಜಾಗವನ್ನು ನನ್ನ ವೀಡಿಯೋ ಸ್ಕಿಪ್ ಮಾಡೋಕ್ಕೆ ಮನಸ್ಸೇ ಇಲ್ಲಪ್ಪ, ಮನಸ್ಸೇ ಇಲ್ಲ. ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ನೋಡ್ರಿ ಈ ಸುಂದರಮಯವಾದ ದೃಶ್ಯವನ್ನು ನೋಡ್ರಿ. ಯಾವ ಥರ ನಾನು ಇದನ್ನು ವಿಡಿಯೋ ರೆಕಾರ್ಡ್ ಮಾಡೋದನ್ನ ನಿಲ್ಲಿಸ್ಲಿ ಹೇಳಿ. ಇಲ್ಲೆಲ್ಲ ವ್ಯೂ ನೋಡ್ರಿ ಹೇಗಿದೆ. ಅದ್ಭುತ. ಇಲ್ಲೆಲ್ಲ ಟೂರಿಸ್ಟ್ ನಿಂತಿದ್ದಾರೆ, ಸ್ವಲ್ಪ ಟೈಮ್ ಕೊಡ್ತಾರೆ. ಅವ್ರಿಗೂ ತಾನೇ ಈ ಜಾಗ ಬಿಟ್ಟು ಹೋಗೋಕ್ಕೆ ಯಾವ ರೀತಿ ಮನಸ್ಸಾಗತ್ತೇಳಿ. ಇಲ್ಲೆಲ್ಲ ಸ್ವಲ್ಪ ರಸ್ತೆ ಕೆಲಸ ಮಾಡಬೇಕಿತ್ತು, ಮಾಡ್ತಾವ್ರೆ ಅನ್ಸುತ್ತೆ. ಏನು ರೀ ಅದು, ಭಾಳ ಸಂತೋಷ ಆಯ್ತಪ್ಪ. ಏನಪ್ಪ ಚಳಿ ಹೊಡಿತೈತೆ ಇಲ್ಲಿ, ಸಿಕ್ಕಾಪಟ್ಟೆ ಕೂಲು. ಹೆಂಗಿದೆ ಗೊತ್ತಾ, ನಾನು ಬೆಳಗ್ಗೆ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದ ಬೇಡವ ಅಂತ ಯೋಚನೆ ಮಾಡ್ತಾಯಿದ್ದೆ. ಆದರೆ ನನಗೆ ಒಂದು ಗ್ಯಾರಂಟಿ ಇತ್ತು, ಇಲ್ಲ ಈ ಚಿಕ್ಕಮಗಳೂರಲ್ಲಿ ಅಷ್ಟೊಂದು ಸೆಕೆನೂ ಇರೋಲ್ಲ, 100% ಕೂಲ್ನೆಸ್ ಇರ್ತದೆ ಅಂತ. ಹಂಗೆ ಆಯಿತು, ತುಂಬ ಕೂಲ್. ಅಬ್ಬಬ್ಬಾ, ಈ ನಮ್ಮ ದತ್ತಾತ್ರೇಯ ಹೋಗ್ಬೇಕಾದ್ರೆ ಒಳ್ಳೆ ಫಿನಿಶಿಂಗ್ ಸಿಗುತ್ತೆ ಅಲ್ಲಿ. ವ್ಯೂ ಬ್ಯೂಟಿಫುಲ್ ಆಗಿರ್ತದೆ, ವ್ಯೂ ತುಂಬ ಚೆನ್ನಾಗಿದೆ. ಇಲ್ಲೊಂದು ಜಲಪಾತ ಇದೆ, ಯಾವುದೋ ಒಂದು ಜಲಪಾತ ಸಿಗುತ್ತೆ ಇಲ್ಲಿ. ಹೋಟೆಲ್ಲು ಯಾವುದಿದು, ಮಾಣಿಕ್ಯದಾರ 13, ಅದೇನೋ ಕೊಳಗಾವಿ, ಮುತ್ತೋಡಿ, ಯಾವ್ಯಾವುದು ಇದೆಯಪ್ಪ ಇಲ್ಲೆಲ್ಲ ಟೂರಿಸ್ಟ್ ಪ್ಲೇಸ್ಗಳು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ರೆ ಅಲ್ಲೊಂದು ಇದೈತೆ, ಯಾವುದಪ್ಪ ಅದೆಂಥದ್ದು ಜಲಪಾತ, ಅದೇನೋ ಹೊನ್ನಮ್ಮ ಸಿರಿ ಹೊನ್ನಮ್ಮ ಸಿರಿಯಾ? ಅಲ್ಲಿಗೆ ಹೋಗ್ತೀನಿ ಇರಪ್ಪ, ಗೊತ್ತಾಗ್ತಿಲ್ಲ ಹೇಳೋಕ್ಕೆ. ಹೊನ್ನಮ್ಮ ಸಿರಿ ಫಾಲ್ಸ್ ಅಂಕಡವು, ಹೊನ್ನಮ್ಮ ಸಿರಿ ಫಾಲ್ಸ್, ಹೌದು. ವೆಯ್ಟ್ ಮತ್ತೊಂದು ಇದೈತೆ, ಅದೇನದ ಅಡ್ವೆಂಚರ್ ಪಾರ್ಕ್ ಅಂದ್ಬಿಟ್ಟು. ಓಹೋ ಜಾಲಿ ಅಡ್ವೆಂಚರ್ ಪಾರ್ಕ್ ನೋಡಿ. ಇದು ನೋಡ್ರಿ ಅಡ್ವೆಂಚರ್ ಪಾರ್ಕ್ ಅಂತ, ಸಖತ್ತಾಗಿದೆ. ಯಾವ ರೀತಿ ಮಾಡೋರೆ ಗುರು ಇದು, ಫೈನ್. ವೀಡಿಯೋ ಆಫ್ ಮಾಡೋಕ್ಕೆ ಮನಸ್ಸಿಲ್ಲ, ನೀವೇನು ಅಂದ್ಕೊಂಡ್ರೂ ಚಿಂತಿಲ್ಲ. ನಾನ್ ಸ್ಟಾಪ್ ವೀಡಿಯೋ ಮಾಡ್ಕೊಂಬರ್ತಾನೆ ಅವನೇ ಅಲ್ಲಿಂದ. ಏನು ಸುತ್ಕೊ ಬಂದದ್ದು ನಾನು, ಅಲ್ಲಿಂದ ಸುತ್ಕೊ ಬಂದಿದ್ದೀನಿ. ಯಾವ ಥರ ವೀಡಿಯೋ ಆಫ್ ಮಾಡಲಿ ಹೇಳಿ, ಮನಸ್ಸೇ ಗೊತ್ತಿಲ್ಲ. ಶಾರ್ಟಾಗಿ ವೀಡಿಯೋ ಮಾಡೋಕ್ಕೆ ಮನಸ್ಸಿಲ್ಲ. ದೇವ್ರಾಣು ನೀವೇನಾದ್ರು ತಿಳ್ಕೊಳ್ಳಿ, ಎಲ್ಲ ವೀಡಿಯೋ ತೋರಿಸ್ಬೇಕು ನನ್ನ ಒಂದು ಆಸೆ. ಎಲ್ಲ ತೋರಿಸ್ಬಿಡ್ಬೇಕು, ಎಲ್ಲ ನೋಡಬೇಕು, ಜನ ಸಂತೃಪ್ತರಾಗಬೇಕು. ಅದು ಯಾವುದೋ ಅಲ್ಲೊಂದು ರೋಡ್ ಐತೆ ಕಣ, ಅಲ್ಲಿ ನೋಡಲಿ, ಅಲ್ಲೆಲ್ಲ ಐತೆ ರೋಡು, ಅಲ್ಲೆಲ್ಲ ಹೋಗ್ಬೇಕು ಕಣ. ಹೋಮ್ ಸ್ಟೇನೋ ಅದು ಯಾವುದೋ ನುಗ್ಕೊಂಡು ಹೋಗೋದೇ ಅತ್ತಾಗೆ. ಈ ಕೆಮ್ಮಣ್ಣಗುಂಡಿಗೆ ಅವಕಾಶ ಇದ್ದರೆ ಚೆನ್ನಾಗಿರೋದು. ಅದು ಯಾವುದೋ ಪ್ರಾಣಿ ಡೆತ್ ಆಗ್ಬಿಟ್ಟದೆ ಕಣ್ರಿ, ಸ್ಮೆಲ್ ಬರ್ತೈತೆ ಅಲ್ವಾ? ಏನಪ್ಪ ಇದು, ನಾ ಇಲ್ಲಿಗೆಲ್ಲ ಬಂದರೆ ಕಳೆದೋಗ್ಬಿಡ್ತೀನಿ.
ಕಳೆದೋಗದೆ. ಲಾಸ್ಟ್ ಟೈಮು ಒಂದು ಸ್ವಲ್ಪ ರೀಲ್ಸ್ ಮಾಡಲಿಲ್ಲ ಚೆನ್ನಾಗಿ, ಈ ಸಲ ಮಾಡ್ತೀನಿ. ಸಿಕ್ಕಾಪಡ ರೀಲ್ಸ್ ವಿಷ್ಣುವರ್ಧನ್ ಸ್ಟೈಲಿ. ಓ ಗತ್ತಗೆ ಇಲ್ಲೊಂದು ವ್ಯೂ ತೋರಿಸ್ಬಿಡ್ತೀನಿ, ಹಂಗೇ ಇರಪ್ಪ. ಹಾಂ ನೋಡ್ಕೊಳ್ರಪ್ಪ. ಕೈಲಾಸದ ವ್ಯೂ ಇದು. ಈ ಸಂದಿಲ್ ನುಕ್ಕೊಂಡು ಹೊಟ್ಟೋಗೋಣ. ಓಹ್ ಬ್ರೆಡ್ ಆಮ್ಲೆಟ್ ಅಂತ ಗುರು. ಅಪ್ಪ ನಮ್ಗೆ ಯಾವ ಬ್ರೆಡ್ ಆಮ್ಲೆಟು ಬೇಡ, ಅಲ್ಲೋಗಿ ಏನಾರು ಒಂದು ಗಿರ್ಮುರಿ ತಿನ್ಕೋತೀವಿ. ಓ ಈ ರಸ್ತೆಗೆ ಬರ್ತೀವಿ ಕಣ, ಹಂಗೆ ಬಳಸ್ಕೊಂಡು ಹಿಂಗೆ ಅಲ್ವಾ, ಹಿಂಗೋಗಿ ಹಿಂಗೆ ಬಳಸ್ಕೊಂಡು ಹಿಂಗೆ ಬರ್ತೀವಿ ರೌಂಡ್ಸ್ ಮಾಡ್ಕೊಂಡು ಅಲ್ವಾ. ವಿಡಿಯೋ ತುಂಬ ಲೆಂತ್ ಆಯಿತು, ದಯವಿಟ್ಟು ಬೈಕೊಂಬೇಡಿ. ಸೊ ಸ್ವಲ್ಪ ಸ್ಟಾಪ್ ಮಾಡಿ ಹಾಕ್ತೀನಿ, ಸ್ಟಾಪ್ ಮಾಡೋಕ್ಕೆ ಮನಸ್ಸೇ ಇಲ್ಲ. ಸೊ ಮುಂದಿನ ವೀಡಿಯೋ ವೀಕ್ಷಣೆ ಮಾಡ್ರಪ್ಪ, ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋನ. ಮುಂದಿನ ವೀಡಿಯೋ ನೋಡ್ಬಿಡಿ, ಹಂಗೆ ಮಾಡೋಣ. ಹಾಂ